ಅಂತ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ನಿಮ್ಮ ಕಣ್ಮುಂದೆನೇ ಕಾಣಿಸ್ತಿದೆ ಅಲ್ವಾ? ಎಸ್. ಸೊ ಇವತ್ತಿನ ವಿಡಿಯೋ ಬಂದು ಮೋಮೋಸ್ ರೆಸಿಪಿ ಹಾಗೂ ನಾವು ಮೋಮೋಸ್ ಜೊತೆ ಡಿಪ್ ಮಾಡ್ಕೊಂಡು ತಿಂತೀವಲ್ಲ ಆ ಒಂದು ಸಾಸ್ ಅಥವಾ ಚಟ್ನಿ, ಅದನ್ನು ಸಹ ನಾವು ಈ ವಿಡಿಯೋಲಿ ನೋಡೋಣ. ಹಾಗಾದರೆ ಇನ್ನು ಯಾಕೆ ತಡ, ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸೊ ನಾವು ಮಾಡ್ತಿರೋ ಮೋಮೋಸಲ್ಲಿ ದ ಹೀರೋ, ದ ಕ್ಯಾರೆಕ್ಟರ್ ಆಫ್ ದ ಮೋಮೋಸ್ ಈಸ್ ಕ್ಯಾಬೇಜ್. ಯಾಕೆಂದರೆ ನಾವು ಮಾಡ್ತಿರೋ ವೆಜ್ ಮೋಮೋಸ್ಗೆ ತುಂಬ ಇಂಪಾರ್ಟೆಂಟ್ ಕ್ಯಾಬೇಜ್. ಸೊ ಕ್ಯಾಬೇಜ್ ಅಂದರೆ ಎಲೆಕೋಸು, ನೀವು ಹೂಕೋಸನ್ನು ತೊಗೋಬಹುದು. ಸಣ್ಣಕ್ಕೆ ಹೆಚ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 2 ಸಣ್ಣ ಗಾತ್ರದಷ್ಟು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ದೊಡ್ಡದಾದರೆ ಒಂದು ಸಾಕು. ಮತ್ತು ಸಣ್ಣ ಗಾತ್ರದಷ್ಟು ಕ್ಯಾಪ್ಸಿಕಮ್ 2 ತೊಗೊಂಡಿದ್ದೀನಿ. ಒಂದು ದೊಡ್ಡದಾದರೆ ಒಂದು ಸಾಕಾಗುತ್ತೆ. ಓಕೆನಾ? ಈ ಥರ ಅದನ್ನು ಅಷ್ಟೇ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೋಬೇಕು. ಫೈನ್. ಎಸ್. ಸೊ ಈಗ ನೆಕ್ಸ್ಟ್ ಈ ಕಡೆ ಬರೋದಾದರೆ ದ ಮೇನ್ ಇಂಗ್ರೀಡಿಯೆಂಟ್ಸ್. ಜಿಂಜರ್ ಗಾರ್ಲಿಕ್ನ ನಾನು ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನೀವು ಹಾಕೋಬಹುದು. ಮತ್ತು ಪೆಪ್ಪರ್ನ ತೊಗೋಬೇಕಾಗತ್ತೆ. ಸೊ ಇದಿಷ್ಟು ಮೋಮೋಸ್ ಸ್ಟಫಿಂಗ್ ಆಗುತ್ತೆ, ಅಂದರೆ ಮೋಮೋಸ್ ಒಳಗೆ ಹಾಕೋ ಸ್ಟಫಿಂಗ್. ಈ ಕಡೆ ಬಂದರೆ ದೀಸ್ ಇಂಗ್ರೀಡಿಯೆಂಟ್ಸ್ ಟು ಮೇಕ್ ಅ ಸಾಸ್ ಅಥವಾ ಚಟ್ನಿ, ನೀವೇನಾದರೂ ಅನ್ಕೋಬೋದು. ಬಟ್ ನನ್ನ ಪ್ರಕಾರ ಅದೊಂಥರ ಡಿಪ್ಪಡ್ ಚಟ್ನಿ. ಓಕೆನಾ? ಸಣ್ಣಕ್ಕೆ ಹೆಚ್ಕೊಂಡಿರೋ ಅರ್ಧ ಈರುಳ್ಳಿ, ಆಮೇಲೆ ಒಂಚೂರು ಬೆಳ್ಳುಳ್ಳಿ, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸ್ಕೊಂಡಿದ್ದೀನಿ ಬಿಸಿನೀರಲ್ಲಿ, ಮಿಕ್ಸಡ್ ಹರ್ಬ್ಸ್. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ಪು ಮಾಡಬಹುದು ನಿಮಗೆ ಬೇಕಿದ್ದರೆ. ಓಕೆನಾ? ಮತ್ತು ಮಿಕ್ಸಡ್ ಹರ್ಬ್ಸ್ ಆದರೂ ತೊಗೋಬೋದು, ಅಥವಾ ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಚಿಲ್ಲಿ ಸಾಸ್ ಆ್ಯಂಡ್ ಟೊಮೆಟೊ ಸಾಸ್ ಕಂಪಲ್ಸರಿ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬರೋದಾದರೆ ನಾನಿಲ್ಲಿ ಒಂದು ಬಾಣಲಿಲಿ ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಆನಿಯನ್ನು ಮತ್ತು ಜಿಂಜರ್ ಮತ್ತು ಗಾರ್ಲಿಕ್ ಇತ್ತಲ್ಲ ಅದನ್ನು ನಾವು ಇದಕ್ಕೆ ಹಾಕೋತೀವಿ. ಓಕೆನಾ? ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ಅದು ಉಪ್ಪೇನಿದೆ ಫುಲ್ ಎಲ್ಲ ಕಡೆನೂ ಅದು ಸ್ಪ್ರೆಡ್ ಆಗಬೇಕು. ಆ ಥರ ನೀಟಾಗಿ ಅದನ್ನು ನಾವು ಕೈಯೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ನೀವು ಸ್ಪೂನ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡಬೇಕು. ಒಂದು 5ರಿಂದ 10 ನಿಮಿಷ ಅದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟು ತೆಗೆದಾದ ಮೇಲೆ ನೀವು ನೋಡ್ತಿದ್ದೀರಲ್ಲ ರಸ ಹೇಗೆ ಬಿಟ್ಕೊಂಡಿದೆ, ಈ ಥರ ಅದು ರಸ ಬಿಟ್ಕೊಂಡಿರಬೇಕು. ಇಲ್ಲಿ ಆಲ್ಮೋಸ್ಟ್ ಅದು 5% ಬಾಯ್ಲ್ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ 5% ಬಾಯ್ಲ್ ಆಗೋಗಿರುತ್ತೆ. ಇವಾಗ ನೀವು ಆ ರಸನ ಬೇಕಂದರೆ ಚಟ್ನಿ ಮಾಡಲಿಕ್ಕೂ ಸಹ ಯೂಸ್ ಮಾಡ್ಕೋಬಹುದು. ಹೇಗಿದ್ರೂ ವೆಜಿಟೇಬಲ್ಸ್ ವಾಶ್ ಆಗಿರೋದ್ರಿಂದ ನಾವು ಆ ರಸನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಓಕೆನಾ? ಸೊ ನೋಡ್ತಿದ್ದೀರಲ್ಲ, ನೀಟಾಗಿ ಅದನ್ನು ಹಿಂಡಿ ಆ ರಸನ ಮಾಡ್ಕೋಬೇಕು. ಇನ್ನೊಂದು ಕಡೆ ಒಂದು ಕುಟ್ಟಾಣಿಗೆ ಮೆಣಸು ಮತ್ತು ನಾವು ಶುಂಠಿ ಬೆಳ್ಳುಳ್ಳಿನೆಲ್ಲ ಜಜ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಜಜ್ಜಿಬಿಟ್ಟು ಪೌಡ್ರ್ ಥರ ಮಾಡ್ಕೋಬೇಕು. ಪೌಡರ್ ಪೇಸ್ಟ್ ಥರ ಮಾಡಿಕೊಂಡು ಆ ಒಂದು ಪೇಸ್ಟ್ ಆ್ಯಂಡ್ ಪೌಡರ್ ಆಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ನಾವು ಈಗ ರಸನೆಲ್ಲ ಹಿಂಡಿ ಇಟ್ಕೊಂಡಿರ್ತೀವಲ್ಲ ಇದಕ್ಕೆ ನಾವು ಅದನ್ನು ಹಾಕ್ಕೋತೀವಿ. ಹಾಕ್ಕೊಂಡು ಇನ್ನೊಂದು ಸಲ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಈ ಥರ ನಮ್ಮಮ್ಮ ಮಿಕ್ಸ್ ಮಾಡ್ತಿದ್ದಾರಲ್ಲ ಅದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ನಾವು ಮೋಮೋಸ್ ಒಳಗೆ ಏನು ಹಾಕ್ತೀವಿ ಆ ಒಂದು ಸ್ಟಫಿಂಗ್ ರೆಡಿಯಾಗಿದೆ. ಮೋಮೋಸ್ ಡೋಗೆ ನಾನಿಲ್ಲಿ ಮೈದಾ ಡೋನೆ ತೊಗೊಂಡಿದ್ದೀನಿ. ನೀವು ಬೇಕಂದರೆ ನಾನು ನನ್ನ ಮಿನಿ ಪಫ್ ರೆಸಿಪಿಯಲ್ಲಿ ಯೂಸ್ ಮಾಡಿದ್ನಲ್ಲ ಆ ಡೋನು ತೊಗೋಬೋದು. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸಲ ವಿಡಿಯೋನ ಚೆಕ್ ಮಾಡಿ. ಓಕೆನಾ? ಫಸ್ಟ್ ಈ ವಿಡಿಯೋನ ನೋಡಿ, ಆಮೇಲೆ ಆ ವಿಡಿಯೋ ನೋಡಿ. ಎಸ್. ಸೊ ಇವಾಗ ನಾವು ಮೋಮೋಸ್ ಅಂದರೆ ನಾವು ಮೋಮೋಸ್ ಡೋ ಏನಿದೆ ಅದನ್ನು ನಾವು ಈ ಥರ ತೊಗೊಂಡು ರೋಲ್ ಉಂಡೆ ಮಾಡ್ಕೋಬೇಕು. ಓಕೆನಾ? ಸೊ ನಾವು ಸ್ಲ್ಯಾಬ್ ಮೇಲೆ ಜಾಸ್ತಿ ಮಾಡೋದ್ರಿಂದ ನಮ್ಮಮ್ಮ ನೀಟಾಗಿ ಸ್ಲ್ಯಾಬ್ನ ಕ್ಲೀನ್ ಮಾಡ್ತಿದ್ದಾರೆ. ನೀವು ಬೇಕಂದರೆ ಚಪಾತಿ ಮಣೆಯಲ್ಲೂ ಮಾಡ್ಬೋದು. ಚಪಾತಿ ಮಣೆಯಲ್ಲೇ ಮಾಡಬೇಕು ಆ್ಯಕ್ಚುಲಿ, ಬಟ್ ಸ್ಲ್ಯಾಬ್ ಇಸ್ ಮೋರ್ ಕಂಫರ್ಟಬಲ್ ಅಲ್ವಾ, ಹಾಗಾಗಿ. ಸೊ ಸ್ಲ್ಯಾಬ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಮ್ಮಮ್ಮ ನೀಟಾಗಿ ಸ್ಲ್ಯಾಬ್ನ ಕ್ಲೀನ್ ಮಾಡಿಕೊಂಡು ರೌಂಡ್ ಮಾಡ್ಕೊಂಡಿದ್ವಲ್ಲ ಡೋ ಅದನ್ನು ಸ್ವಲ್ಪ ಹಿಟ್ಟಿಗೆ ಅದ್ಕೊಂಡು ಈ ಥರ ಮತ್ತೆ ಲಟ್ಸ್ತಾರೆ. ಸೊ ಈ ಥರ ಲಟ್ಸಿದಾಗ ನಮಗೆ ಅದು ಫುಲ್ ತೆಳ್ಳಗಾಗುತ್ತೆ. ತೀರ ತೆಳ್ಳಗಾಗಬಾರ್ದು, ಮೀಡಿಯಮ್ ಆಗಿರಬೇಕು. ಓಕೆನಾ? ಸೊ ಅದು ಸರ್ಕಲೇ ಬರಬೇಕಂತ ಏನಿಲ್ಲ, ನೀವು ಯಾವ ಶೇಪಲ್ಲಾದರೂ ಲಟ್ಸ್ಬೋದು. ಅಮೀಬಾ ಶೇಪಲ್ಲೇ ಬರೋದದು. ಓಕೆನಾ? ಸೊ ಅದಾದಮೇಲೆ ಈ ಸ್ಟಫಿಂಗ್ ನಾವೇನು ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಈ ಥರ ಸೆಂಟ್ರಲ್ಲಿ ಇಟ್ಟು
ಸ್ಯಾರಿಗೆ ನಾವು ಹೇಗೆ ಡ್ರೇಪ್ ಮಾಡ್ತೀವಿ ಅಂದರೆ ಸೀರೆಗೆ ಹೇಗೆ ನೆರಿಗೆ ಎಳಿತೀವಿ ಆ ಥರ ನೆರಿಗೆ ಎಳ್ಕೋಬೇಕಾಗುತ್ತೆ. ನಮ್ಮ ಒಂದು ಡೋವಲ್ಲಿ ಜೋಕ್ಸ್ ಅಪಾರ್ಟ್ ಮೋದ್ಕೊತ್ ಶೇಪಲ್ಲಿ ನಾವು ಇದನ್ನು ತಂದು ಇಟ್ಕೋಬಹುದು. ನಿಮಗೆ ಯಾವ ಶೇಪ್ ಕನ್ವೀನಿಯೆಂಟ್ ಇರುತ್ತೋ ನೀವು ಅದನ್ನೇ ಮಾಡ್ಕೋಬಹುದು. ನಮ್ಮಮ್ಮಗೆ ಈ ಶೇಪ್ ತುಂಬ ಈಸಿ ಅಂತೆ, ಅದಕ್ಕೆ ಅವ್ರು ಇದನ್ನೇ ಮಾಡ್ತಾರೆ. ಸೊ ಈ ಥರ ನಮ್ಮಮ್ಮ ಮಾಡಿಕೊಂಡು ಇಟ್ಕೋತಾ ಇದ್ದಾರೆ. ಇದಾದಮೇಲೆ ನಮ್ಮಮ್ಮ ಇಲ್ಲೊಂದು ನೋಡ್ತಿದ್ದೀರಲ್ಲ, ಇಲ್ಲೊಂದು 5 ಮಾಡಿ ಈ ಥರ ಇಟ್ಕೊಂಡಿದ್ದಾರೆ. ಸೊ ಇವಾಗ ನಮ್ಮಮ್ಮ ಈ ಥರ ಇಟ್ಕೊಂಡಿದ್ದಾರಲ್ಲ, ಇದು ಬಂದು ಸ್ಟೀಮರ್. ಇದಕ್ಕೊಂಚೂರು ಆಯಿಲ್ನ ಹಾಕಿ ಗ್ರೀಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದು ಸ್ಟೀಮರ್ ಅನ್ನೋದಕ್ಕಿಂತ ಏನಂತಾರೆ, ಈ ನಾವು ಎಣ್ಣೆ ಐಟಮ್ಸ್ನೆಲ್ಲ ಕರೆದಾಗ ಒಂದು ಬಾಣಲಿಗೆ ಹಾಕ್ತೀವಲ್ಲ, ತೂಟ್ ಬಾಣಲಿ ಆ ಥರ ಇದು. ಸೊ ಈ ಥರ ನಾವು ಈ ಸ್ಟೀಮರಲ್ಲಿ ಇದನ್ನೆಲ್ಲ ಇಟ್ಕೋತೀವಿ. ಮೋಮೋಸ್ನ ಈ ಥರ ಇಟ್ಟು ಕುದೀತಿರುತ್ತೆ ನೀರೆಲ್ಲ, ಅದ್ರ ಒಳಗೆ ನಾವು ಇದನ್ನು ಇಡಬೇಕಾಗತ್ತೆ. ನೀರಲ್ಲಿ ಕೆಳಗೆ ನೀರಿದೆ, ಸೊ ನೀರು ಕುದೀತಿದೆ. ಓಕೆ, ಸೊ ಇವಾಗ ಇಟ್ಟು ಒಂದು 5ರಿಂದ 6 ನಿಮಿಷ ಇದನ್ನು ಬಿಟ್ಟರೆ ನೀಟಾಗಿ ನಮ್ಮ ಮೋಮೋಸ್ ಈ ಥರ ರೆಡಿ ಆಗುತ್ತೆ. ಆ್ಯಕ್ಚುಲಿ ವಾಟರ್ ಬಾಯ್ಲ್ ಆಗ್ತಿದ್ದು ಮತ್ತು ಮೋಮೋಸ್ನ ಅದ್ರ ಒಳಗೆ ಇಟ್ಟಿದ್ದು ಆ ಒಂದು ಕ್ಲಿಪ್ಪಿಂಗ್ ಏನಿದೆ ಅದು ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಅದನ್ನು ತೋರಿಸ್ಲಿಕ್ಕೆ ಆಗ್ತಿಲ್ಲ. ಅದು ಬಿಟ್ಟರೆ ಕುದಿತಿರೋ ನೀರಲ್ಲಿ ಇದನ್ನು ಇಟ್ಟರೆ ನೀಟಾಗಿ ಇದು ಬಾಯ್ಲ್ ಆಗುತ್ತೆ ಆ್ಯಂಡ್ ವಾಟರಲ್ಲಿ ಬಾಯ್ಲ್ ಆಗುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್, ನಮ್ಮ ಮೋಮೋಸ್ಗೆ ಕಾಂಬಿನೇಷನ್ ಆಗಿ ನಾವು ಚಟ್ನಿ ಅಥವಾ ಸಾಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ.
So now our momos is ready with momos ಚಟ್ನಿ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಆ್ಯಂಡ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಸಿ ಯು ಆಲ್.